ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ಕಿಲ್ ಅಂತ ಸಿನಿಮಾ ಬಂದಿದೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ತುಂಬಾನೇ ಬ್ರೂಟಲ್ ಆಗಿರುವಂತ ಎ ರೇಟೆಡ್ ಸಿನಿಮಾ. ವೈಲೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾನ ಈಗ ರೀಮೇಕ್ ಮಾಡ್ತಾ ಇದಾರೆ ತಮಿಳಲ್ಲಿ. ಅದು ಕೂಡ ವಿಕ್ರಮ್ ಅವರ ಮಗ ಧ್ರುವ ವಿಕ್ರಮ್. ಇವರು ಈ ಕ್ಯಾರೆಕ್ಟರ್ ಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅಂದಾಗಿ ಈ ಸಿನಿಮಾನ ತಮಿಳಲ್ಲಿ ರೀಮೇಕ್ ಮಾಡ್ತಾ ಇರೋದು ರಮೇಶ್ ವರ್ಮಾ ಅವರು. ಎಕ್ಸೈಟ್ ಆಗಿದ್ದೀನಿ ತಮಿಳಲ್ಲಿ ಯಾವ ರೀತಿ ಮಾಡ್ತಾರೆ ಈ ಬ್ರೂಟಲ್ ಆಗಿರುವಂತ ಸಿನಿಮಾನ. ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಆಗ್ತಾ ಇರೋದು ಎಸ್ ರಾಜಮೌಳಿ ಹಾಗೇನೆ ಮಹೇಶ್ ಬಾಬು ಇವರಿಬ್ರು ಕೊಲಾಬರೇಷನ್ ಅಲ್ಲಿ ಬರ್ತಾ ಇರೋದು ಈ ಸಿನಿಮಾ. ಆಲ್ರೆಡಿ ನೆಟ್ಫ್ಲಿಕ್ಸ್ ಅವರು ಸೀಲ್ ಹೊಡೆದು ಬಿಟ್ಟಿದ್ದಾರೆ. ಈ ಸಿನಿಮಾ ಫುಲ್ ರೈಟ್ಸ್ ನಮಗೆ ಬೇಕು ಅಂತ ಟೋಟಲ್ ಆಗಿ 300 ಕೋಟಿಗೆ ಪರ್ಚೇಸ್ ಮಾಡ್ಬಿಟ್ಟಿದಾರಂತೆ ಆಲ್ರೆಡಿ. ಅದು ಅಲ್ಲದೆ ಈ ಸಿನಿಮಾದಲ್ಲಿ ಆರ್ ಮಾಧವನ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ವಿಷಯ ಅವಾಗ್ಲೇ ಗೊತ್ತಾಗಿತ್ತು, ಬಟ್ ಈಗ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರ್ತದೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆರ್ ಮಾಧವನ್ ಅವರು ಮಹೇಶ್ ಬಾಬುಗೆ ತಂದೆಗೆ ಆಕ್ಟ್ ಮಾಡ್ತಾ ಇದಾರಂತೆ. ವಿಚಿತ್ರ ಅನ್ಸ್ಬಿಡ್ತು. ಇನ್ನು ಕೂಡ ಯಂಗ್ ಆಗಿ ಕಾಣ್ತಾರೆ ಆರ್ ಮಾಧವನ್ ಅವರು. ತಂದೆ ಲುಕ್ ಅಲ್ಲಿ ಯಾವ ರೀತಿ ಮೇಕ್ ಓವರ್ ಮಾಡ್ತಾರೆ ಅನ್ನೋದು ಸಸ್ಪೆನ್ಸ್. ಕಾಯಣ ಯಾವ ರೀತಿ ಮಾಡ್ತಾರೆ ಅಂತ. ಇನ್ನು ಈ ವಾರದ ವೆರಿ ಹಾಟ್ ಅಂಡ್ ಸ್ಪೈಸಿ ಆಗಿರುವಂತ ಅಪ್ಡೇಟ್ ಟಾಕ್ಸಿಕ್ ಅನೌನ್ಸ್ಮೆಂಟ್ ಆದಾಗಿಂದನೂ ಕೂಡ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಮೈನ್ ಲೀಡ್ ಯಾರು ಎಲ್ಲ ವಿಷಯನೂ ಗೊತ್ತಿತ್ತು. ಒಂದು ವಿಷಯನ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಯಾರು ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಗಿದೆ. ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರೋದು ಅನಿರುದ್ಧ್ ರವಿಚಂದರ್. ಇದು ನನ್ ಕನ್ಸು ಕೂಡ ಆಗಿತ್ತು. ಅನಿರುದ್ಧ್ ಅವರು ಒಂದು ಕನ್ನಡ ಸಿನಿಮಾಗೆ ಮಾಸ್ ಆಗಿರುವಂತ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೊಡಬೇಕು ಅಂತ ಸಸ್ಪೆನ್ಸ್ ಆಗಿಟ್ಟು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ಬಿಟ್ರು. ಆಲ್ ದಿ ಬೆಸ್ಟ್. ಇನ್ನು ಎಷ್ಟೇ ಸೂರ್ಯ ಅವರ ಕಿಲ್ಲರ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾಗೂ ಕೂಡ ಮ್ಯೂಸಿಕ್ ಎ.ಆರ್. ರೆಹಮಾನ್ ಅವರು. ಈ ಮೂವಿನೂ ಕೂಡ ಎಕ್ಸ್ಪೆಕ್ಟ್ ಮಾಡದಿರೋ ಲೆವೆಲ್ ಅಲ್ಲಿ ಬರ್ತದೆ. ವೇಟ್ ಮಾಡ್ತಾರೆ. ಬಿಕಾಸ್ ರೀಸೆಂಟ್ ಟೈಮ್ ಅಲ್ಲಿ ಎಸ್ ಜೆ ಸೂರ್ಯ ಅವರ ಆಕ್ಟಿಂಗ್ ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದಾರ. ಅವರ ಡೈರೆಕ್ಷನ್ ಸ್ಕಿಲ್ ಗಳನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೊಸದಾಗಿ ಎಂಟ್ರಿ ಕೊಡ್ತಾ ಇದಾರೆ. ನೋಡೋದಕ್ಕೆ ರೆಡಿ ಆಗ್ಬಿಡಿ. ಇನ್ನು ಈ ವಾರದ ಮತ್ತೊಂದು ಹಾಟ್ ಆಗಿರುವಂತ ಸ್ಪೈಸಿ ಆಗಿರುವಂತ ನ್ಯೂಸ್. ಅಲ್ಲು ಅರ್ಜುನ್ ಅವರ ಗೀತಾ ಸ್ಟುಡಿಯೋ ಒಳಗಡೆ, ಅಂದ್ರೆ ಅವ್ರ ಅಪ್ಪನ್ ಸ್ಟುಡಿಯೋ ಅದು. ಈ ಸ್ಟುಡಿಯೋಗೆ ಅಫಿಷಿಯಲ್ ಆಗಿ ರೀಸೆಂಟ್ ಆಗಿ ಪ್ರಶಾಂತ್ ನೀಲ್ ಅವರು ಎಂಟ್ರಿ ಕೊಟ್ಟಿದ್ರು, ಅಂದ್ರೆ ವಿಸಿಟ್ ಕೊಟ್ಟಿದ್ರು. ಯಾವ ವಿಷಯಕ್ಕಲ್ಲಿ ಬಂದಿದ್ರು ಅಂತ ಇನ್ನು ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಬಟ್ ರೂಮರ್ಸ್ ಗಳ ಪ್ರಕಾರ ಅಲ್ಲು ಅರ್ಜುನ್ ಅವರ ಜೊತೆಗೆ ಪ್ರಶಾಂತ್ ನೀಲ್ ಅವರು ನೆಕ್ಸ್ಟ್ ಮೂವಿ ಮಾಡೋದಕ್ಕೆ ಕೊಲಾಪ್ಸ್ ಆಗ್ತಾ ಇದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಈಗ ಅಟ್ಲಿ ಅವ್ರ ಜೊತೆಗೆ ನಡೀತಾ ಇದೆ. ಅದಾದ್ಮೇಲೆ 23ನೇ ಸಿನಿಮಾ ನೀಲ್ ಅವ್ರ ಜೊತೆ ಕನ್ಫರ್ಮ್ ಆಗಿದೆ ಅಂತ ಇನ್ಫಾರ್ಮೇಶನ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ದರ್ಶನ್ ಅವರ ಸೋದರಳಿಯ ಚಂದು ಅವ್ರು ಗೊತ್ತಿರಬಹುದು ನಿಮ್ಗೆ. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರ ಟೀನೇಜ್ ಲುಕ್ ಅಲ್ಲಿ ಆಕ್ಟ್ ಮಾಡಿದ್ರು. ಅಂಡ್ ಇವಾಗ ಬರ್ತಾರ ಡೆವಿಲ್ ಸಿನಿಮಾದಲ್ಲೂ ಕೂಡ ಚಂದು ಅವರು ಆಕ್ಟ್ ಮಾಡ್ಬೇಕಾಗಿತ್ತು. ಬೇಡ ಅಂತ ದರ್ಶನ್ ಅವರೇ ತೆಗೆದು ಸೈಡ್ ಇಡ್ಸವ್ರೆ. ಹಂಗಂದ್ ಮಾತ್ರಕ್ಕೆ ಅವ್ರಿಗೆ ಚಾನ್ಸ್ ಕೊಡದೆ ಅವಮಾನ ಮಾಡಿದಾರೆ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೊಸ ಸಿನಿಮಾದಲ್ಲಿ ಅವರ ಸೋದರಳಿಯನ್ನ ಇಂಟ್ರೊಡ್ಯೂಸ್ ಮಾಡ್ಸೋದಕ್ಕೆ ರೆಡಿ ಆಗಿದ್ದಾರೆ ದರ್ಶನ್ ಅವರು. ಅವ್ರದೇ ಪ್ರೊಡಕ್ಷನ್ ಹೌಸ್ ಮುಖಾಂತರ ಲಾಂಚ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೋತಾ ಇದಾರೆ ದರ್ಶನ್ ಅವರು. ವಿಷಯ ಇಲ್ಲಿವರೆಗೂ ಬಂದಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಯಾರು ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ. ಇನ್ನ ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ದುಬೈಯಲ್ಲಿ ಶೆಡ್ಯೂಲ್ ಆಗಿತ್ತು. ಅದನ್ನ ಈಗ ಕ್ಯಾನ್ಸಲ್ ಮಾಡ್ಬಿಟ್ಟು ಥೈಲ್ಯಾಂಡ್ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಮೂವಿ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ಇದೇ ಸೋಮವಾರ ಅಂದ್ರೆ ನಾಳೆ ರೆಡಿ ಆಗ್ತಾ ಇದಾರೆ ಥೈಲ್ಯಾಂಡ್ ಗೆ ಆರೋದಕ್ಕೆ. ಇದ್ರ ಮಧ್ಯೆ ಕೋರ್ಟ್ ಕೇಸು ಕೂಡ ಇದೆ. ರೇಣುಕಾ ಸ್ವಾಮಿದು ಎಕ್ಸೆಟ್ರಾ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅಲ್ಲಿದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ ಅಂತ ವಿಷಯ ಗೊತ್ತಾಗ್ತದೆ. ನಾವೀಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸದ್ಯಕ್ಕೆ ಇವರು ಥೈಲ್ಯಾಂಡ್ ಹೋಗ್ತಾ ಇದಾರೆ ಅಷ್ಟೇ. ಕ್ರಿಕೆಟ್ ಫೀಲ್ಡ್ ಅಲ್ಲಿ ಬ್ಯಾಟ್ ಇಟ್ಕೊಂಡು ಆಟ ಆಡಿರುವಂತ ಸುರೇಶ್ ರೈನಾ ಅವರು ತಮಿಳ್ ಇಂಡಸ್ಟ್ರಿಗೆ ಫಸ್ಟ್ ಡೆಬ್ಯೂ ಸಿನಿಮಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಪ್ರೊಡಕ್ಷನ್ ನಂಬರ್ 1 ಹ್ಯಾಶ್ಟ್ಯಾಗ್ ಅಲ್ಲಿ ಈಗಾಗಲೇ ಪಬ್ಲಿಷ್ ಮಾಡವ್ರೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಲೋಗನ್ ಅವರು. ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಡ್ರೀಮ್ ನೈಟ್ ಸ್ಟೋರೀಸ್. ಈ ಕಂಪನಿಯವರು ದೊಡ್ಡ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಸುರೇಶ್ ರೈನಾ ಅವ್ರನ್ನ ರೈಡ್ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ. ಆಲ್ ದ ಬೆಸ್ಟ್. ರೀಸೆಂಟ್ ಆಗಿ ಶಿವಣ್ಣ ಅವರ ಬರ್ತ್ಡೇ ಆಯ್ತು. ಬರ್ತ್ಡೇ ಸ್ಪೆಷಲ್ ಆಗಿ ದೊಡ್ಡದಾಗಿ ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ಬಿಟ್ಟು ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಟೀಮ್ ಕಡೆಯಿಂದ ಬೇಜಾನ್ ಹೊಸ ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿ ಫ್ಯಾನ್ಸ್ ಗಳಿಗೆ ಸರ್ಪ್ರೈಸ್ ಮಾಡ್ಬಿಟ್ರು ಮೂವಿ ಟೀಮ್. ಪೋಸ್ಟರ್ ನೋಡ್ತಿದ್ದಾಗೇನೆ ಗೊತ್ತಾಗ್ತದೆ ಫುಲ್ ರೆಟ್ರೋ ಟೈಮ್ ಲೈನ್ ಅಲ್ಲಿ ಬರ್ತಾರಂತ ಸಿನಿಮಾ ಅಂತ. ಶಿವಣ್ಣ ಅವ್ರದ್ದು ಲೈನ್ ಅಪ್ಸ್ ಇರೋದು ಒಂದೆರಡು ಸಿನಿಮಾ ಅಲ್ಲ, ಟೋಟಲ್ ಆಗಿ 13 ರಿಂದ 14 ಸಿನಿಮಾ ಇದಾವೆ ಕೈಯಲ್ಲಿ. ಅನೌನ್ಸ್ ಆಗಿರೋದು, ಆಗದೆ ಇರೋದು, ಮಾತುಕತೆ ನಡೀತಾ ಇರೋದು ಎಲ್ಲ ಸೇರಿ ಬರೋಬ್ಬರಿ 16 ಸಿನಿಮಾಗಳಿದಾವೆ. ಇನ್ನು ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಅಟ್ಲಿ ಅವ್ರ ಜೊತೆ ಮಾಡ್ತಾವ್ರೆ. ಆಲ್ರೆಡಿ ಗ್ಲಿಮ್ಸ್ ಗಳನ್ನೆಲ್ಲ ನೋಡಿದ್ರೆ ದೀಪಿಕಾ ಪಡುಕೋಣೆ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಪ್ಲಸ್ ಈಗ ಬರ್ತಾರಂತ ರೂಮರ್ಸ್ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಪುಷ್ಪ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ಅವರು ಅಲ್ಲು ಅರ್ಜುನ್ ಜೊತೆ ಆಕ್ಟ್ ಮಾಡಿದ್ಮೇಲೆ ಅವರಿಬ್ರು ಜೋಡಿ ಆಡಿಯನ್ಸ್ ಗಳಿಗೆ ಸೈಕ್ ಆಗ್ಬಿಟ್ಟಿದೆ. ಇದೇ ರೆಫರೆನ್ಸ್ ನ ಇಟ್ಕೊಂಡು ಅಟ್ಲಿ ಅವರು 22ನೇ ಸಿನಿಮಾದಲ್ಲೂ ಕೂಡ ರಶ್ಮಿಕಾ ಮಂಡಣ್ಣ ಅವ್ರನ್ನ ಹಾಕೋತಾ ಇದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರ್ತದೆ ಅನ್ನೋದನ್ನ ಇದುವರೆಗೂ ರಿವೀಲ್ ಮಾಡಿಲ್ಲ. ವಿಚಿತ್ರ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಹಾಲಿವುಡ್ ಆಕ್ಟರ್ ಗಳು ಕೂಡ ಆಕ್ಟ್ ಮಾಡ್ತಾ ಇದಾರೆ. ವಿಲ್ ಸ್ಮಿತ್ ಹಾಗೇನೆ ರಾಕ್ ಇವರಿಬ್ರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಗಳಿದಾವೆ. ಅಟ್ಲಿ ಅವರು ಈ ಸಿನಿಮಾದಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಈ ಕಾಸ್ಟಿಂಗ್ಸ್ ಗಳನ್ನೆಲ್ಲ ನೋಡ್ತಾ ಇದಾರೆ ಬಿಗ್ಗೆಸ್ಟ್ ಮಾಸ್ ಸಿನಿಮಾ ತರ ಕಾಣಿಸೋ ತರ ಇದೆ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಸಿನಿಮಾ. ಈ ಸಿನಿಮಾದಲ್ಲಿ ಯಶ್ ಅವರ ಟೈಮ್ ಲೈನ್ ಎಷ್ಟು ಇರ್ತದೆ ಅಂತ ನೀವೇನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ. ಬರೀ ಇಷ್ಟೇನಾ ಅಂತ ಗಾಸ್ ಆಗ್ಬಿಡ್ತೀರಾ. ಇನ್ನ ರಾಮಾಯಣ ಭಾಗ 1
ಭಾಗ 1ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟೈಮ್ ಲೈನ್ ಬರೀ 15 ನಿಮಿಷ ಇರ್ತದಂತೆ. 15 ನಿಮಿಷ. ಜೊತೆಗೆ ಈ ಸಿನಿಮಾ ರಿಲೀಸೇ ಆಗಿಲ್ಲ, ಇನ್ನು ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ, ಆವಾಗ್ಲೇನೆ 1000 ಕೋಟಿ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಇದು ಅಫಿಷಿಯಲ್. ಏನ್ ಹೇಳಿ? ಅಫಿಷಿಯಲ್. ಇನ್ನು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ, ಏನಂದ್ರೆ ಏನು ಬಂದಿಲ್ಲ, ಆವಾಗ್ಲೇ 1000 ಕೋಟಿ ಕಲೆಕ್ಷನ್ ಆಗಿದೆ ಅಂದ್ರೆ ವಾಟ್ ದ ಹೆಲ್ ಅಲ್ವಾ? ಹೆಂಗಾಗಿರ್ಬೋದು ಅಂತ ನಿಮ್ಗೆ ಸ್ವಲ್ಪ ಐಡಿಯಾನ ಕೊಡ್ತೀನಿ. ಹಿಂಗೆ ಆಗಿರ್ತದೆ ಅಂತ ಹೇಳಕ್ ಹೋಗಲ್ಲ. ಮೊದಲನೇದಾಗಿ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ದೊಡ್ಡ ಸ್ಟಾರ್ ಆಕ್ಟರ್ ಗಳೆಲ್ಲ ಆಕ್ಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಆಡಿಯನ್ಸ್ ಗಳ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇರ್ತದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಕಲೆಕ್ಷನ್ ಆಗಿರ್ಬೋದು ಅಂತ ನೀವು ಕೇಳೋದಾದ್ರೆ, ಥಿಯೇಟ್ರಿಕಲ್ ರೈಟ್ಸ್ ನ ಸೈಡ್ ಇಟ್ಬಿಡಿ. ಥಿಯೇಟರ್ ರಿಲೀಸ್ ಆದ್ಮೇಲೆ ಅದೆಷ್ಟು ಕಲೆಕ್ಷನ್ ಮಾಡ್ತದೋ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಇನ್ನ OTT ಆಗಿನೇ ಸ್ಯಾಟಲೈಟ್ ರೈಟ್ಸ್. OTT ಅಂತ ಬಂದ್ಮೇಲೆ ನೆಟ್ಫ್ಲಿಕ್ಸ್ ಅವರು ತಗೋತಾರೆ, ಯಾಕಂದ್ರೆ ಅವರೇನೆ ನಂಬರ್ 1 ಇಡೀ ವರ್ಲ್ಡ್ ಅಲ್ಲಿ. ಅಬ್ಬಬ್ಬ ಅಂದ್ರೆ ಅವ್ರೊಂದು 500 ಕೋಟಿಗೆ ಈಗ್ಲೇ ಸೀಲ್ ಹೊಡೆದ್ಬಿಟ್ಟು ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಇನ್ನ ಉಳಿದಿರೋದು ಸ್ಯಾಟಲೈಟ್ ರೈಟ್ಸ್. ಇನ್ನ ಟಿವಿ ಅವರು ಜಿ ಕನ್ನಡ, ಕಲರ್ಸ್ ಕನ್ನಡ, ಅದು ಇದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅವ್ರುಗಳು ಕೂಡ ಒಂದಷ್ಟು ಕೋಟಿನ ಕೊಟ್ಬಿಟ್ಟು ಈಗಲೇ ರೈಟ್ಸ್ ನ ತಗೊಂಡ್ಬಿಡ್ತಾರೆ. ಅವ್ರದೊಂದ್ 300-400 ಕೋಟಿ ಅಂತ ಅನ್ಕೊಳ್ಳಿ. ಇನ್ನ ಆಡಿಯೋ ರೈಟ್ಸ್ ಕಡೆ ಬರೋದಾದ್ರೆ ಆಡಿಯೋನು ಕೂಡ ಸೇಲ್ ಮಾಡ್ತಾರೆ ಅವರು ದೊಡ್ಡ ಕಂಪ್ನಿ ಅವ್ರಿಗೆ. ಅವ್ರುಗಳು ಕೂಡ ಒಂದ್ 50-60 ಕೋಟಿ, 100 ಕೋಟಿ, 150 ಕೋಟಿ ಈ ರೀತಿ ಪರ್ಚೇಸ್ ಮಾಡ್ಕೋಬಹುದು ಅಂತ ಅನ್ಕೊಳ್ಳಿ. ಬರೋಬ್ಬರಿ ಎಷ್ಟಾಗಿರ್ಬೋದು? ಆವಾಗ್ಲೇ ಸೀಲ್ ಹೊಡೆದ್ಬಿಟ್ಟು ನಂಗ್ ಬೇಕು ಅಂತ ಬುಕ್ ಮಾಡ್ಕೊಂಡ್ಬಿಟ್ಟವ್ರೆ. ರಾಮಾಯಣನ ರಿಲೀಸ್ ಆಗದೆ 1000 ಕೋಟಿ ಕಲೆಕ್ಷನ್ ಮಾಡಿದೆ ಅಂದ್ರೆ ಮಿರಾಕಲ್. ಇನ್ನ ತೆಲುಗು ಇಂಡಸ್ಟ್ರಿ ಕಡೆ ಬರೋದಾದ್ರೆ ಸುಮಾರು 20-29 ಸೆಲೆಬ್ರಿಟಿಗಳಿಗೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ. ಹೀರೋಗಳು, ಸೈಡ್ ಆಕ್ಟರ್ಗಳು, ಸಪೋರ್ಟಿಂಗ್ ರೋಲ್ಗಳು ಈ ರೀತಿ ಆಕ್ಟ್ ಮಾಡುವಂತ ಸೆಲೆಬ್ರಿಟಿಗಳಿಗೆಲ್ಲ ನೋಟಿಸ್ ಕಳಿಸಿದ್ದಾರೆ. ಹಾಗೇನೆ ಅರೆಸ್ಟ್ ಮಾಡ್ತೀವಿ ಅಂತ ವಾರ್ನಿಂಗು ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಬೆಟ್ಟಿಂಗ್ ಪ್ರಮೋಷನ್ ನ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಸೆಲೆಬ್ರಿಟಿಗಳು. ಆದ್ರಿಂದ ಹಾಳಾಗ್ತಾ ಇರೋದು ನಾರ್ಮಲ್ ಪೀಪಲ್ಸ್ ಗಳು. ಇದೆಲ್ಲ ಗೊತ್ತಿದ್ರು ಕೂಡ ಬ್ಯಾನ್ ಮಾಡಲ್ಲ ಇವರು, ಐನೋ. ಬಟ್ 29 ಸೆಲೆಬ್ರಿಟಿಗಳಿಗೆ ನೋಟಿಸ್ ಕಳಿಸಿದಾರಂತೆ. ನಿಜನ ಸೋಳ ನಮಗಂತೂ ಗೊತ್ತಿಲ್ಲ. ಆ ತರ ನ್ಯೂಸ್ ಬಂದಿದೆ. ಮೈನ್ ಆಗಿ ಇಲ್ಲಿ ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ, ಪ್ರಕಾಶ್ ರಾಜು, ಇನ್ನು ಎಕ್ಸೆಟ್ರಾ ಇವ್ರುಗಳಿಗೆಲ್ಲ ನೋಟಿಸ್ ಆಲ್ರೆಡಿ ಕಳಿಸಿದ್ದಾರೆ. ಇದೇ ರೀತಿ ನೀವು ಪ್ರಮೋಟ್ ಮಾಡ್ಕೊಂಡು ಹೋದ್ರೆ ಪಟ ಗಾಳಿಪಟ. ಇನ್ನು ಉತ್ತರಾಖಂಡ ಸಿನಿಮಾ ನಿಂತೇ ಹೋಯ್ತು ಅಂತ ಅಂತಿದವ್ರಿಗೆ ಇಲ್ಲೊಂದು ಸರ್ಪ್ರೈಸ್. ಶಿವಣ್ಣ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಉತ್ತರಾಖಂಡ ಟೀಮ್ ಕಡೆಯಿಂದ ಮಾಲಿಕಾ ಅನ್ನೋ ಒಂದು ಪೋಸ್ಟರ್ ನ ಬಿಟ್ಟಿದ್ದಾರೆ. ಯು ಕ್ಯಾನ್ ಸಿ. ಜೊತೆಗೆ ರಾಮ್ ಚರಣ್ ಅವ್ರು ಆಕ್ಟ್ ಮಾಡ್ತಾರಂತ ಪೇದಿ ಸಿನಿಮಾದಲ್ಲೂ ಕೂಡ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇದಾರೆ. ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತ ಶಿವಣ್ಣ ಅವ್ರ ಲುಕ್ ಯಾವ ರೀತಿ ಇರ್ಬೋದು ಅಂತ ಸಣ್ಣ ಝಲಕ್ನು ಕೂಡ ತೋರಿಸ್ತಾರೆ, ನೋಡ್ಕೊಂಬಿಡಿ. ಇನ್ನ ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ ಮ್ಯಾಕ್ಸ್ ಟೀಮ್ ಅವ್ರ ಜೊತೆಗೆ ಮತ್ತೆ ಮಾಡ್ತಾವ್ರೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ದೀಕ್ಷಿಕಾ ಅನ್ನೋರು ಆಕ್ಟ್ ಮಾಡ್ತಾ ಇದಾರೆ. ತೆಲುಗು ಇಂಡಸ್ಟ್ರಿ ಅವರು ರೀಸೆಂಟ್ ಆಗಿ ಕ್ಲಾಪ್ ಹೊಡೆದ್ಬಿಟ್ಟು ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ ಬಿಟ್ಟಿದ್ದಾರೆ. ಆಲ್ರೆಡಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಇನ್ನ ಫೇಮಸ್ ಆಗಿರುವಂತ ಯಶ್ ಶಂಕರಣ, ರೋಬೋ, ಇಂಡಿಯನ್, ಈ ತರ ದೊಡ್ಡ ಸಿನಿಮಾ ಮಾಡಿರುವಂತ ಶಂಕರಣ ಅವರು ಮತ್ತೊಂದು ಹೊಸ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವೀರಯುಗ ನಾಯಕನ್ ವೆಲ್ಪಾರಿ ಸಿನಿಮಾದ ಟೈಟ್ಲ್ ಇದು. ನಾವಲ್ ಕೂಡ ಬರೆದಿದ್ದಾರೆ. ಅದೇ ನಾವಲ್ ನ ಸಿನಿಮಾ ಮಾಡ್ತಾ ಇದಾರೆ ಈಗ ಶಂಕರಣ ಅವರು. ಹೀರೋ ಯಾರು ಏನು ಎತ್ತ ಇನ್ನು ರಿವೀಲ್ ಮಾಡಿಲ್ಲ. ಇಂಡಿಯನ್ 3 ಆದ್ಮೇಲೆ ಈ ಸಿನಿಮಾ ಮಾಡ್ತಾರಂತೆ ಶಂಕರಣ ಅವರು. ಜೊತೆಗೆ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ, ಹಿಂದೆ ಬಂದಿರುವಂತ ಸಿನಿಮಾಗಳು ನಿಮ್ಮನ್ನ ಸ್ಯಾಟಿಸ್ಫೈಡ್ ಮಾಡಿಲ್ಲ ಅಂತ ಐ ನೋ ಅಂತ ಅವರೇ ಓಪನ್ ಆಗಿ ಹೇಳ್ಕೊಂಡ್ಮೇಲೆ ಮುಂದೆ ಬರುವಂತ ವೆಲ್ಪಾರಿ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇರುತ್ತದೆ. ಗ್ಲೋಬಲ್ ಅಲ್ಲೇ ನಂಬರ್ 1 ಸಿನಿಮಾ ಆಗುತ್ತೆ. ಅವತಾರ್ ಸಿನಿಮಾ ಬೀಟ್ ಮಾಡುತ್ತದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಶಂಕರಣ್ಣ ಅವರು. ನೋಡೋಣ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. Bye bye. Yalla jeep jeep, yalla jeep jeep, yalla jeep jeep, yalla jeep.